ನಿಂದನೆ ಮಾಡಿದ್ರೆ ಆಯುಕ್ತರಿಗೆ ಶಿಕ್ಷೆಯಾಗುತ್ತೆ. ಈ ಹಿಂದಿನ ಪಾಲಿಕೆ ಆಯುಕ್ತರ ತಪ್ಪಿನಿಂದ ರಸ್ತೆ ಅಗಲೀಕರಣದ ವೇಳೆ ಜಾಗ ಕಳೆದುಕೊಂಡವರಿಗೆ ಪರಿಹಾರ ಕೊಡಬೇಕು ಎಂದು ಬೆಳಗಾವಿ ಮಹಾನಗರ ಪಾಲಿಕೆಯ ಕಾನೂನು ಸಲಹೆಗಾರ ಯುಡಿ ಮಹಾನ್ ಶೆಟ್ಟಿ ಹೇಳಿದರು. ಮೀಟಿಂಗ್ನಲ್ಲಿ 2019 ಸ್ಮಾರ್ಟ್ ಸಿಟಿ ವರ್ಕ್ ಆಗಿದೆ ಅಂತ ಹೇಳ್ಕೊಂಡು ಆಮೇಲೆ ಅವರು ಬಾಳಾಸಾಹೇಬ್ ಪಾಟೀಲ್ ಅವರು ಅರ್ಜಿ ಕೊಟ್ಟಿದ್ದರು. ಅವರು ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ನಮ್ಮ ರೋಡ್ ಇದ್ದಿದ್ದು ನಮ್ಮ ಪ್ರಾಪರ್ಟಿ ಇದ್ದಿದ್ದು ರೋಡ್ ಸಲುವಾಗಿ ಇದು ಮಾಡಿದ್ದೀರಿ. ಆಮೇಲೆ ಅದಕ್ಕೆ ಕಾಂಪೆನ್ಸೇಷನ್ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ರು. ಅವರು ಸ್ಮಾರ್ಟ್ ಸಿಟಿ ಅವರಿಗೂ ಅರ್ಜಿ ಹಾಕಿದ್ರು, ನಮ್ಮಲ್ಲಿಯೂ ಅರ್ಜಿ ಹಾಕಿದ್ರು, ಸ್ಟೇಟ್ ಗೌರ್ಮೆಂಟ್ಗೂ ಪಾರ್ಟಿ ಮಾಡಿದ್ರು ರಿಟ್ ಪಿಟಿಷನ್ನಲ್ಲಿ. ಆ ಅರ್ಜಿ ಅವರು ಕನ್ಸಿಡರ್ ಮಾಡಿಲ್ಲ ಅಂಥೇಳಿ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ನಲ್ಲಿ ಹೋಗಿ ರಿಟ್ ಆಫ್ ಮ್ಯಾಂಡಮಸ್ ಫೈಲ್ ಮಾಡ್ತಾರೆ. 21ನಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಫೈಲ್ ಮಾಡಿ ನಾವು ಇಂತಿಂಥ 2 ಅರ್ಜಿ ಕೊಟ್ಟಿದ್ವಿ. ಅರ್ಜಿ ಮೇಲೆ ಯಾವುದೂ ಕನ್ಸಿಡರೇಷನ್ ಆಗಿಲ್ಲ. ಅದಕ್ಕೆ ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿ ಮೇಲೆ ಇದನ್ನು ಮಾಡಬೇಕು, ಕನ್ಸಿಡರ್ ಮಾಡಿ ಆದೇಶ ಮಾಡಬೇಕಂತ ಹೇಳಿ ಡೈರೆಕ್ಷನ್ ಕೋರಿ ಹೋಗಿದ್ದು. ಆ ಪ್ರಕಾರ ಹೈಕೋರ್ಟ್ದವ್ರು ಡೈರೆಕ್ಷನ್ ಕೊಟ್ಟರು ಅಷ್ಟು ರೆಸ್ಪಾಂಡೆಂಟ್ಸ್ಗೆ, ನಾಟ್ ಓನ್ಲಿ ಕಾರ್ಪೊರೇಷನ್, ಆಲ್ ದಿ ರೆಸ್ಪಾಂಡೆಂಟ್ಸ್ ಯಾರು ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿ ಕಂಟೆಂಪ್ಟ್ ಹಾಕಿರು ಸರ್. ಇನ್ ದಿ ಮೀನ್ ವೈಲ್ ಇಲ್ಲಿ ಏನಾಗಿತ್ತು, ನಮ್ಮ ಕಾರ್ಪೊರೇಷನ್ದಿಂದ ಗೌರ್ಮೆಂಟಿಗೆ ಅವ್ರಿಗೆ ಲೆಟರ್ ಏನು ಕೊಟ್ಟಿದ್ದಾರ ಲೆಟರ್ ಮೇಲೆ ಗೌರ್ಮೆಂಟಿಗೆ ಲೆಟರ್ ಬರೆದಿದ್ರು. ಏನಂತೇಳಿ ದ್ಯಾಟ್ ಅವರೆಲ್ಲ ಹಿಂಗೆ ರಸ್ತೆ ಅಗಲೀಕರಣಕ್ಕೆ ಇದು ಕಳ್ಕೊಂಡಾರ ಜಾಗ ಮತ್ತು ಕಾಂಪೆನ್ಸೇಷನ್ ಕೊಡಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೇನು ಯೋಗ್ಯ ಮಾರ್ಗದರ್ಶನ ನೀಡಬೇಕು ಅಂಥೇಳಿ ನಮ್ಮ ಲೆಟರ್ ಪ್ರಮಾಣ ಅವರು ಗೌರ್ಮೆಂಟ್ದವರು DC ಅವ್ರಿಗೆ ಲೆಟರ್ ಬರೀತಾರೆ. ಲೆಟರ್ ಬರೆದು ನೀವು ಸವಿಸ್ತರವಾದ ಡಿಟೇಲ್ಡ್ ರಿಪೋರ್ಟ್ ಕಳಿಸೋಕ್ಕೆ ಗೌರ್ಮೆಂಟಿಗೆ ಕಳಿಸ ಮೇಲೆ DC ಅವರು ಹೋಗಿ ಸ್ವತಃ ಎಲ್ಲ ಚೆಕ್ ಮಾಡಿ ಗೌರ್ಮೆಂಟ್ದವ್ರು ಲೆಟರ್ ಬರೀತಾರೆ. ಏನಂಥೇಳಿ ದ್ಯಾಟ್ ಹಿಂಗೆಲ್ಲ ರೋಡ್ ವೈಡಿಂಗಕ್ಕೆ ಇದು ವಾಪಸ್ ಕೊಟ್ಟು ಕಂಡು ಬರ್ತೈತಿ ಮತ್ತು ಹೊಸ ಆ್ಯಕ್ಟ್ ಪ್ರಮಾಣ ಕಾಂಪೆನ್ಸೇಷನ್ ಕೊಡಬೇಕು ಅಂತ ನಾವು ಜಗದೀಶ್ ಸಾಹೇಬ್ರಿದ್ದಾಗ ಏನು ಲೆಟರ್ ಬರೆದಿದ್ರು ಆ ಲೆಟರ್ ಮೇಲೆ ಅವರು DC ಅವ್ರ ಆರ್ಡರ್ ಬೇಸ್ ಮಾಡಿ ನೀವು ಕಾಂಪೆನ್ಸೇಷನ್ ಕೊಡಬೇಕಾಗ್ತೈತಿ. ಮತ್ತು ನ್ಯೂ ಆ್ಯಕ್ಟ್ ಪ್ರಮಾಣ ನೀವು ಸ್ವಂತ ಸಂಪನ್ಮೂಲದ ಯುವರ್ ಓನ್ ಫಂಡ್ಸ್ ದ್ಯಾಟ್ ಇದು ಕೊಡಬೇಕು, ಏನು ಕಾಂಪೆನ್ಸೇಷನ್ ಕೊಡಬೇಕಂತ ಹೇಳಿ ಇವರು 3 ತಿಂಗಳ ಒಳಗೆ 2 ತಿಂಗಳ ಒಳಗೆ ಟೈಮು ಮುಗ್ದೈತಿ ಅಂತ ಹೇಳಿ ಇದರಿಂದ ಮೀನ್ ವೈಲ್ ಇವ್ರು ಕಂಟೆಂಪ್ಟ್ ಹಾಕ್ತಾರೆ. ಬಾಳಾಸಾಹೇಬ್ ಪಾಟೀಲ್ ಕಂಟೆಂಪ್ಟ್ ಹಾಕಿದ್ಮೇಲೆ ಆವಾಗ ಗೌರ್ಮೆಂಟ್ ಪರ್ಮಿಷನ್ ಬಂದಿರ್ತೈತೆ ಅಕ್ವಿಸಿಷನ್ ಮಾಡೋಕ್ಕೋರಿ ಅಂಥೇಳಿ. ಆವಾಗ ಆವಾಗಿನ ಕಮಿಷನರ್ ಅವರು ಅಫಿಡವಿಟ್ ಸಲ್ಲಿಸ್ತಾರೆ. ಏನಂಥೇಳಿ ನಾವು ಹಿಂಗೆ ಗೌರ್ಮೆಂಟಿಂದ ಪರ್ಮಿಷನ್ ಬಂದಿದೆ, ಸೊ ನಾವು ಅಕ್ವಿಸಿಷನ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ. ಸರ್ ಆ್ಯಕ್ಚುಲಿ ರೂಲ್ಸ್ ಕಾನೂನು ಸಲಹೆಗಾರರಾಗಿ ಕಾನೂನಿಗೆ ಸಲಹೆ ಕೊಡಲಿಲ್ಲ, ಕಾರ್ಪೊರೇಷನ್ಗೆ ಯಾಕೆ ಸಲಹೆ ಕೊಡಲಿಲ್ಲ ನೀವು ಸರ್? 8 ವಾರಗಳ ಕಾಲ ನಿಮ್ಗೆ ಕಾಲಾವಕಾಶ ಕೊಟ್ಟಿದ್ರು ಕೂಡ ಸ್ಟೇ ಆಗಿ ತಗೊಳ್ಳಿಲ್ಲ. ಯಾವುದು 8 ವಾರಗಳ ಕಾಲಾವಕಾಶ ಕೊಟ್ಟಿದ್ರೆ ನೀವೇ ಹೇಳಿದ್ರಿ ಕೌನ್ಸಿಲ್ ಒಳಗಡೆ 6 weeks ಯಾಕೆ ತಗೊಳ್ಳಿಲ್ಲ ನೀವು ಸ್ಟೇ? 6 months ಸರ್. 2 weeksನಲ್ಲಿ ಇದು ಮಾಡಿದ್ರು. ಇಲ್ಲ ಸರ್, ನೀವು ಒಳಗಡೆ ಹೇಳಿದ್ರಿ 8 ವಾರ ಕಾಲಾವಕಾಶ ಕೊಟ್ಟಿದ್ರು ಅಂತೇಳಿ. ಅದ್ರ ತಾವು ಏನ್ ಮಾಡ್ತಾ ಇದ್ರಿ? ಅದೇ 2 months ಅಂದ್ರೆ 2 months ಕಾಲಾವಕಾಶ ತಾವು ಏನ್ ಮಾಡ್ತಾ ಇದ್ರಿ ಸರ್? 2019 ಕೇಸ್ ಪ್ರಕರಣ ಆಗತ್ತೆ, 21ವರೆಗೆ ಕೂಡ ತಾವು ಏನ್ ಮಾಡ್ತಾ ಇದ್ರಿ? ನೀವು ಫುಲ್ ಫೇಲ್ಯೂರ್ ಆಗಿದ್ರೆ ಅಂತ ಮೇಲೆ ಆರೋಪ ಇದೆ. ನಮ್ಮಿಂದ ಯಾವುದು ಫೇಲ್ಯೂರ್ ಆಗಿಲ್ಲ ಸರ್. ಡೈರೆಕ್ಟ್ ಇವರು ಗೌರ್ಮೆಂಟ್ ಲೆಟರ್ ಬರೆದಿದ್ದಾರೆ. They have not taken my opinion. Sir, they have not taken the opinion of mine. They have not taken my opinion at all. They have to take opinion, ಅಲ್ಲ ಸರ್? ಜಜ್ಮೆಂಟ್ ಮೇಲೆ ನಡ್ಕಳ್ಸಿದೆ. ಕಾರ್ಪೊರೇಷನ್ ಪೇ ಮಾಡ್ತಾರೋ ಕರೆಕ್ಟ್.
ಅವರು ಡೈರೆಕ್ಟ್ ಆಗಿ ಫ್ರಮ್ ರೆವಿನ್ಯೂ ಸೆಕ್ಷನ್ದಿಂದ ಕಮಿಷನರ್ 3 ಕೋಟಿ ರೂಪಾಯಿ ತುಂಬಬೇಕಂತ ಮಾನ್ಯ ಶಾಸಕರು ಹೇಳ್ತಾರೆ. 160 ಕೋಟಿ ರೂಪಾಯಿ ತುಂಬಿದ್ರೆ ಕಾರ್ಪೊರೇಷನ್ ದುಡ್ಡೇನಿದೆ ಸರ್ ಉಳಿದ ಕೇಸ್ ಯಾಕೆ ಕೊಡ್ತಾ ಇಲ್ಲ? ಸರ್ they have not taken my opinion at all. Directly they have sent the papers to the government. ಅಲ್ಲ ಸರ್ ಸರ್ ಅವ್ರು ಏನು ಹೇಳಿದ್ರು, ಕನ್ಸಿಡರ್ ದ ಅಪ್ಲಿಕೇಶನ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಅವ್ರು ಏನು ಕಾರ್ಪೊರೇಷನ್ದವ್ರು ಕನ್ಸಿಡರ್ ಮಾಡಿ ಅವ್ರು ಕಾಂಪೆನ್ಸೇಷನ್ ಕೊಡಿ ಅಂತ ಆರ್ಡರ್ ಮಾಡಿಲ್ಲ. ಕಾಂಪೆನ್ಸೇಷನ್ ಕೊಡಿ ಅಂತ ಆರ್ಡರ್ ಮಾಡಿದ್ರೆ ಡೆಫಿನೆಟ್ಲಿ ರಿಟ್ ಅಪೀಲ್ ಮಾಡ್ತಿದ್ವಿ. ಮಲಗಿದ್ರೆ ನೀವು ಸರ್ ನೀವ್ ಯಾಕೆ ಮಲಗಿದ್ರೆ ಏನು ಹೇಳ್ಬೇಕಾಯ್ತಲ್ಲ? ಕೋರ್ಟ್ ಕೇಸ್ ಅಟೆಂಡ್ ನೀವೇ ಮಾಡ್ತಾ ಇದ್ರೆ ತಾನೇ, ಹೇಳ್ಬೇಕಾಗಿತ್ತು. ಪ್ಯಾನಲ್ ಅಡ್ವೊಕೇಟ್ಸ್ ಅಪಿಯರ್. ಈಗ Panel advocates appear. I am the nodal officer between the panel advocates and the corporation. See, they have not taken my opinion at all. ಯಾಕೆ ತಗೊಳ್ಳಿಲ್ಲ? ಅವ್ರನ್ನ ಕೇಳ್ಬೇಕು. You ask those commissioners. You ask those commissioners, not me. ಕಾನೂನು ಸಲಹೆಗಾರ ಅಂತ ಅದಕ್ಕೆ ಮತ್ತೆ ನೀವು ಹೇಳ್ಬೋದು. ಸರ್ ಅವ್ರು ತಗೊಂಡಿಲ್ಲ ಅಂತ ನಾನೇನ್ ಮಾಡಿ? ಇಲ್ಲ ನಾವು ಸರ್ ಮೈ ಅಡ್ವೊಕೇಟ್ಸ್ ವಿಲ್ ಬಿ ದೇರ್. 63 ಕೋಟಿ ರೂಪಾಯಿ ತುಂಬಬೇಕಾಗಿದೆ. ನೀವು ಏನ್ ಮಾಡ್ತಾ ಇದ್ರಿ ಸರ್? ಎಲ್ಲಿದೆ 163 crores? ವೇರ್ ಇಸ್ 163 crores? MLA ಅವರು ಹೇಳಿದ್ರಲ್ಲ. ಅಲ್ಲ ಸರ್, ಸರ್ ಕೇಳಿದ್ರಿ 163 ಕೋಟಿ ರೂಪಾಯಿ ತುಂಬೋದಿದೆ ಅಂತ ಹೇಳಿ. ಸರ್ ನಾವೇನ್ ಹೇಳೋಣ? ಸರ್ ವೇಟ್, ನೀವು ಜೋರಾಗಿ ಮಾತಾಡಿದ್ರೆ ನಿಮ್ಗೆ 10 ಪಟ್ಟ ನಾನು ಜೋರ್ ಮಾತಾಡಕ್ ಬರ್ತದೆ. ಲಿಸನ್ ಟು ಮೀ, ಲಿಸನ್ ಟು ಮೀ, ಲಿಸನ್ ಟು ಮೀ, ಲಿಸನ್ ಟು ಮೀ. ನೋಡ್ರಿ, ನಿಮ್ಮ ಮನೆ ಅಲ್ಲ, ನಮ್ಮ ಮನೆ ಅಲ್ಲ, ನಾವು ಕಟ್ಟಿದ್ದೀವಿ, ಸಾರ್ವಜನಿಕ ಕಟ್ಟಿದ್ದೀವಿ. ಆದ್ರೆ ನಾನು ಸಾರ್ವಜನಿಕ ಸರ್. ಇವನ್ ಐ ಆಮ್ ದಿ ಟ್ಯಾಕ್ಸ್ ಪೇಯರ್. ನಿಮ್ಮಂಗೆ ನಾನು ಟ್ಯಾಕ್ಸ್ ಕಟ್ಟ. ಐ ಆಮ್ ಆಲ್ಸೋ ದಿ ಟ್ಯಾಕ್ಸ್ ಪೇಯರ್. ಬೇರ್ ಇಟ್ ಇನ್ ದಿ ಮೈಂಡ್. ಹೇಳಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಹಾಪುರದ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹಳೆ ಪಿಬಿ ರಸ್ತೆ ನಿರ್ಮಾಣ ಮಾಡುವಾಗ ಪಾಲಿಕೆಯಿಂದ ಅನುಮತಿ ಪಡೆದುಕೊಂಡು ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ ಜಾಗ ಕಳೆದುಕೊಂಡವರು ಸ್ಮಾರ್ಟ್ ಸಿಟಿ ಹಾಗೂ ಬೆಳಗಾವಿ ಮಹಾನಗರ ಪಾಲಿಕೆಗೆ ಪರಿಹಾರ ಕೊಡುವಂತೆ ಮನವಿ ಮಾಡಿದ್ರು. ಅದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಹೋಗಿ ನ್ಯಾಯಾಲಯದ ಮೂಲಕ ಪರಿಹಾರ ಕೊಡಲೇಬೇಕಾದ ಪರಿಸ್ಥಿತಿ ಪಾಲಿಕೆಗೆ ಬಂದಿದೆ. ನಾನು ಕಾನೂನು ಹೋರಾಟದಲ್ಲಿ ಪಾಲಿಕೆಗೆ ಅನ್ಯಾಯ ಮಾಡಿಲ್ಲ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.